ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ನಮ್ಮೆಲ್ಲರಿಗೂ ಪರಿಚಯವಿರುವಂತ ವಾಕ್ಯ. ಅನೇಕ ಸಾರಿ ಕೇಳಿದ್ದೇವೆ, ಅನೇಕ ಸಾರಿ ಓದಿದ್ದೇವೆ, ಅನೇಕ ಬಾರಿ ಇದರ ಕುರಿತು ಸಂದೇಶಗಳನ್ನು ಸಹ ಕೇಳಿದ್ದೇವೆ. ಹಾಲೆಲೂಯ. ಆದರೆ ಇದನ್ನ ಕೈಕೊಂಡು ನಡೀತಾ ಇದ್ದೇವಾ ಅನ್ನೋದೇ ಪ್ರಶ್ನೆ. ಹಾಲೆಲೂಯ. ಒಂದು ಸಾರಿ ಯೋಚನೆ ಮಾಡೋಣವಾ? ಎಷ್ಟು ಬಾರಿ ಕೇಳಿದ್ದೇವೆ, ಎಷ್ಟು ಬಾರಿ ಓದಿದ್ದೇವೆ, ಆದರೆ ಈ ವಾಕ್ಯದ ಪ್ರಕಾರ ನಾವು ಪ್ರತಿದಿನ ಪ್ರತಿ ಬಾರಿ ಮಾಡ್ತಾ ಇದ್ದೇವಾ? ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ನಾವು ಯಾವಾಗ ದೇವರಿಗೆ ಮೊದಲ ಸ್ಥಾನವನ್ನು ಕೊಡೋದಕ್ಕೆ ಪ್ರಾರಂಭಿಸ್ತೇವೋ ಆಗ ದೇವರು ನಮ್ಮನ್ನು ಎಲ್ಲರ ಮುಂದೆ, ಎಲ್ಲವುಗಳ ಮುಂದೆ ನಮ್ಮನ್ನು ಮೊದಲ ಸ್ಥಾನದಲ್ಲಿ ಇಡ್ತಾರೆ. ಹಾಲೆಲೂಯ, ಹಾಲೆಲೂಯ. ನಿಶ್ಚಯವಾಗಿ ನೋಡ್ರಿ, ನಾನು ನಿಮ್ಗೆ ದಿನ ಒಂದು ವಿಷಯವನ್ನ ಹೇಳಬೇಕು ಅಂತ ಕರ್ತನಲ್ಲಿ ಪ್ರೇರೇಪಣೆ ಉಳ್ಳವಳಾಗಿ ಹೇಳ್ತಾ ಇದ್ದೇನೆ. ಒಂದು ಮಿಷನರಿ ಕುರಿತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಲೆಲೂಯ. ನೋಡ್ರಿ, ಈ ದಿನ ಭಾನುವಾರ ಅಲ್ವಾ? ನೀವೆಲ್ಲರೂ ಈಗಾಗ್ಲೇನೆ ನೀವು ಆರಾಧನೆಗೆ ಸಿದ್ಧರಾಗಿದ್ದೀರಾ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಎಲ್ಲರೂ ಕೂಡ ಸಂತೋಷವಾಗಿ ಈ ದಿನ ನಾವು ದೇವರ ಸಮ್ಮುಖಕ್ಕೆ ಹೋಗೋಣ. ಅದಕ್ಕಾಗಿಯೇ ಈ ದಿನ ನಾವು ಈ ವಾಕ್ಯವನ್ನ ಧ್ಯಾನಿಸ್ತಾ ಇದ್ದೇವೆ. ಮೊದಲು ದೇವರ ರಾಜ್ಯ, ಮೊದಲು ದೇವರ ನೀತಿ, ಅದರ ನಂತರ ನಾವು ಎಲ್ಲ ಅಂತ ಯಾವಾಗ ಅಂದುಕೊಳ್ತೀವೋ ಆಗ ನಮ್ಗೆ ಬೇಕಾಗಿರೋದು ಎಲ್ಲವನ್ನು ಕೂಡ ಕರ್ತನಾದ ಯೇಸು ನಮಗೆ ಅನುಗ್ರಹಿಸ್ತಾರೆ. ಹಾಲೆಲೂಯ. ಆ ರೀತಿಯಾಗಿ ನನಗೆ ದೇವರೇ ಮೊದಲು, ದೇವರ ನಂತರನೇ ಏನೇ ಆದ್ರು ಅಂತ ಹೇಳಿದಂತ ವ್ಯಕ್ತಿ, ಆ ರೀತಿಯಾಗಿ ಮಾಡಿದಂತ ವ್ಯಕ್ತಿಯ ಕುರಿತು ಈ ದಿನ ನಾವು ಧ್ಯಾನಿಸಲಿದ್ದೇವೆ. ಹಾಲೆಲೂಯ. ಆ ಒಂದು ಮಿಷನರಿ ಕುರಿತು ಈ ದಿನ ನಾವು ನೋಡಿಕೊಳ್ಳೋಣ. ಈ ದಿನ ಕರ್ತನ ದಿನವಾಗಿದೆ. ನಾವೆಲ್ಲರೂ ಕೂಡ ಈ ಒಂದು ಮಿಷನರಿಯ ಒಂದು ಚರಿತ್ರೆಯನ್ನ ಕೇಳಿ, ಅವರ ಒಂದು ಕಾರ್ಯಗಳನ್ನು ನೋಡಿ ನಾವು ಕೂಡ ಅವರಂತೆ ಮಾಡಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಈ ದಿನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿದ್ದೇವೆ. ಈ ದಿನ ನೋಡ್ರಿ, ಈ ವಾಕ್ಯಕ್ಕೆ ಅನುಗುಣವಾಗಿ ಮೊದಲು ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕ್ರಿ. ಹಾಲೆಲೂಯ. ಇದಕ್ಕಾಗಿ ತವಕ ಪಡ್ರಿ, ಇವುಗಳ ಕೂಡ ನಮ್ಗೆ ಎಲ್ಲವನ್ನು ಕೊಡ್ತಾರೆ. ನಾವು ಯಾವಾಗ ದೇವರ ಸಮ್ಮುಖ ಅಂತ ಮೊದಲ ಸ್ಥಾನ ಕೊಡ್ತೇವೋ ಆಗ ನಮಗೆ ಬೇಕಾಗಿರುವ ಆರೋಗ್ಯ, ಆಶೀರ್ವಾದ, ಸಮಾಧಾನ, ನೆಮ್ಮದಿ, ಬಿಡುಗಡೆ, ಜಯ ಎಲ್ಲ ಕೂಡ ನೀವು ಏನ್ ಬೇಕಾದ್ರೂ ಇನ್ಕ್ಲೂಡ್ ಮಾಡ್ಕೋಬಹುದು. ಮನೆ ಬೇಕಾ, ಕೆಲಸ ಬೇಕಾ, ಇಲ್ಲ ಒಳ್ಳೆ ಒಂದು ಹೈಯರ್ ಪೊಸಿಷನ್ ಬೇಕಾ, ಏನಾದ್ರೂ ಆಗ್ಲಿ, ನೀವು ಮೊದಲ ಸ್ಥಾನ ದೇವರಿಗೆ ಕೊಟ್ಟು ನೋಡ್ರಿ, ನೀವು ಎದುರು ನೋಡುವ ಎಲ್ಲವನ್ನು ಕೂಡ ದೇವ್ರಿಗೆ ಕೊಡ್ತಾರೆ. ಹಾಲೆಲೂಯ. ಈ ದಿನ ನಾನು ಹೇಳುವಂತ ಒಂದು ವ್ಯಕ್ತಿಯ ಹೆಸರು ಎರಿಕ್ ಲಿಡಲ್ ಎಂಬುದಾಗಿ ಅವರ ಹೆಸರು. ಹಾಲೆಲೂಯ. ಎರಿಕ್ ಲಿಡಲ್ ಎಂಬ ಒಂದು ವ್ಯಕ್ತಿ, ಅವರೊಂದು ಮಿಷನರಿ. ಅವರು ಮೊದಲನೇದಾಗಿ ಒಂದು ಒಲಿಂಪಿಕ್ ನಲ್ಲಿ ಆಸೆಯುಳ್ಳ ಒಂದು ವ್ಯಕ್ತಿ ಆಗಿದ್ರು. ಹಾಲೆಲೂಯ. ಅವರು ಸ್ಕಾಟ್ಲೆಂಡ್ ದೇಶಕ್ಕೆ ಸೇರಿದಂತಹ ಒಂದು ವ್ಯಕ್ತಿ. ಅವರು 6ನೇ ವರ್ಷದಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅವರ ತಂದೆ ತಾಯಿಯವರನ್ನ ಅಲ್ಲಿ ಹಾಕ್ತಾರೆ. ಹಾಲೆಲೂಯ. ಆಗ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ದಿನಗಳು ಕಳೆದ ಹಾಗೆ ಅವರು ಒಳ್ಳೆಯ ರನ್ನಿಂಗ್ ರೇಸ್ ನಲ್ಲೆಲ್ಲ ತುಂಬಾ ಚೆನ್ನಾಗಿ ಆಡಿ ಒಳ್ಳೆ ಪ್ರೈಸ್ ಗಳನ್ನ ಗೆದ್ದು ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಇರ್ತಾರೆ. ಆಗ ದಿನಗಳು ಕಳೆದಂತೆ ಅವ್ರಿಗೊಂದು ಆಸೆ ಬರುತ್ತೆ, ನಾನು ಒಲಿಂಪಿಕ್ ನಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಒಲಿಂಪಿಕ್ ನಲ್ಲಿ ನಾನು ಹೋಗ್ಬೇಕು ಎಂಬುದಾಗಿ. ಆಗ ಅವರು ಅವ್ರ ತಾಯಿ ಹತ್ರ ಯಾವಾಗ್ಲೂ ಕೇಳ್ತಾ ಇರ್ತಾರೆ, ಅಮ್ಮ, ನಾನು ಒಲಿಂಪಿಕ್ ನಲ್ಲಿ ಹೋಗೋದಕ್ಕೆ ಸಾಧ್ಯನಾ, ನನ್ನಲ್ಲಿ ಸಾಧಿಸೋಕೆ ಸಾಧ್ಯನಾ, ನಾನು ಅಲ್ಲಿ ಹೋಗ್ಬೇಕು ಅಂತ ಯಾವಾಗ್ಲೂ ತನ್ನ ತಾಯಿ ಹತ್ರ ಅವ್ರು ಹಂಚಿಕೊಳ್ತಾ ಇದ್ರು ಈ ವಿಷಯವನ್ನು. ಹಾಲೆಲೂಯ. ಆದ್ರೆ ಒಂದು ಬಾರಿ ಅವರಿಗೆ 100 ಮೀಟರ್ ಓಡೋದಕ್ಕೆ ಇಂಗ್ಲೆಂಡ್ ನಲ್ಲಿ ಒಂದು ಅವಕಾಶ ಬರುತ್ತೆ. ಆಗ 100 ಮೀಟರ್ 200 ಮೀಟರ್ ಓಡಿ ಒಳ್ಳೆ ರೀತಿಯಾಗಿ ಅವರು ಗೆಲುವನ್ನ ಸಾಧಿಸ್ತಾರೆ. ಹಾಲೆಲೂಯ. ಇದೇ ರೀತಿಯಾಗಿ ಅವರು ಮುಂದೆ ಸಾಗ್ತಾ ಇರುವ ದಿನಗಳಲ್ಲಿ ಒಂದು ದಿನ ಅವರಿಗೆ ಇನ್ನೊಂದು ಅವಕಾಶ ಬರುತ್ತೆ. ಅದೇ 100 ಮೀಟರ್ ಓಡುವುದಕ್ಕಾಗಿ ಅವರಿಗೆ ಫ್ರಾನ್ಸ್ ದೇಶದಲ್ಲಿ ಒಂದು ಅವಕಾಶ ಸಿಕ್ಕುತ್ತದೆ. ಹಾಲೆಲೂಯ. ಆಗ ಫ್ರಾನ್ಸ್ ದೇಶದಲ್ಲಿ 100 ಮೀಟರ್ ಓಡುವಂತ ಒಂದು ಅವಕಾಶ ಬಂದಾಗ ಅವರು ಆ ಒಂದು ಅವಕಾಶವನ್ನ ಬೇಡ ಎಂಬುದಾಗಿ ತಿರಸ್ಕರಿಸ್ತಾರೆ. ಹಾಲೆಲೂಯ. ಆಗ ದೇಶದ ಎಲ್ಲ ಜನರಿಗೂ ಇವ್ರ ಮೇಲೆ ಒಂದು ಕೋಪ, ಇವನೊಬ್ಬ ದೇಶ ದ್ರೋಹಿ ಎಂಬುದಾಗಿ ಎಲ್ಲ ಮಾತಾಡಿ ಅವರನ್ನ ಭಯಂಕರವಾಗಿ ಬೈದು ಆ ರೀತಿಗೆ ಹೀನವಾಗಿ ಅವರನ್ನ ನಿಂದಿಸ್ತಾರೆ. ಹಾಲೆಲೂಯ. ಆದ್ರೆ ನೀವು ಯೋಚಿಸ್ತಾ ಇರ್ಬೋದು, ಯಾಕೆ ಈ ವ್ಯಕ್ತಿ ಒಲಿಂಪಿಕ್ ನಲ್ಲಿ ಒಳ್ಳೆ ಹೆಸರು ಸಾಧಿಸಬೇಕು, ಒಲಿಂಪಿಕ್ ನಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ನಾನು ಕಾರ್ಯವನ್ನ ಸಾಧಿಸಬೇಕು ಅಂತ ಇದ್ದ ವ್ಯಕ್ತಿ ಈಗ ಯಾಕೆ ಈ ಒಲಿಂಪಿಕ್ ನಲ್ಲಿ ಫ್ರಾನ್ಸ್ ದೇಶದಲ್ಲಿ ಸಿಕ್ಕ ಅವಕಾಶವನ್ನು ಕಳೆದುಕೊಂಡ ಎಂಬುದಾಗಿ ನೀವೆಲ್ಲ ಯೋಚಿಸ್ತಾ ಇದ್ರ. ಯಾಕೆ ಆ ರೀತಿಯಾಗಿ ಅವ್ನ ನಿಂದೆಯನ್ನು ಹೊರಬೇಕಾಯ್ತು, ಅವಮಾನ ಹೊಂದಬೇಕಾಯ್ತು, ಯಾಕೆ ಎಲ್ಲರ ಬಳಿ ದೇಶದ್ರೋಹಿ ಎಂಬ ಹೆಸರನ್ನು ಹೊಂದ್ಕೋಬೇಕಾಯ್ತು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ.
ಅಲ್ಲೆಲ್ಲೂಯ್ಯ. ಆ ಅವಕಾಶ ಏನೋ ಸಿಕ್ತು, ಆದ್ರೆ ಆ ಅವಕಾಶ ಬಂದ ದಿನ ಯಾವುದು ಗೊತ್ತಾ? ಅದೊಂದು ಭಾನುವಾರ. ಹಾಲೆಲೂಯ. ಅದೊಂದು ಕರ್ತನ ದಿನ. ಹಾಲೆಲೂಯ. ಅವರು ಎಷ್ಟೇ ಒಂದು ಒಲಿಂಪಿಕ್ ನಲ್ಲಿ ಅವರು ಒಳ್ಳೆ ಹೆಸರು ಸಾಧಿಸಬೇಕು ಅಂತ ಒಂದು ಆಸೆ ಹೊಂದಿದ್ದವರಾಗಿದ್ರು ಕೂಡ, ಅದಕ್ಕಾಗಿ ಅವರು ಎಷ್ಟೇ ಸಮಯವನ್ನು ವೆಚ್ಚ ಮಾಡ್ತಾ ಇದ್ರು ಕೂಡ ಅವರು ದೇವರಿಗೆ ಭಯಪಡುವ ಒಂದು ವ್ಯಕ್ತಿ ಆಗಿದ್ರು. ಕ್ರಮವಾಗಿ ದೇವರ ಎಲ್ಲ ವಿಷಯದಲ್ಲಿ ಕೂಡ ಅವರು ಕಾಣಲ್ಪಡುವವರಾಗಿದ್ರು. ಹಾಲೆಲೂಯ. ಮೊದಲು ಅವರು ಯಾವಾಗ ಏನೇ ಒಂದು ಕಾರ್ಯ ಮಾಡಿದ್ರು ಮೊದಲ ಸ್ಥಾನ ದೇವರಿಗೆ ಕೊಡ್ತಾ ಇದ್ರು. ಅವರು ಫಸ್ಟ್ ಪ್ರಾರ್ಥನೆ ಮಾಡಿನೇ ಏನೇ ಆಗ್ಲಿ ಅವರು ಸ್ಟಾರ್ಟ್ ಮಾಡ್ತಾ ಇದ್ರು. ಆಗಿದ್ದಂತೆ ವ್ಯಕ್ತಿಗೆ ಒಂದು ಶೋಧನೆ ಬರುತ್ತೆ. ಭಾನುವಾರವೇ ಆ ಫ್ರಾನ್ಸ್ ದೇಶದಲ್ಲಿ 100 ಮೀಟರ್ ಓಡುವಂತ ಒಂದು ಅವಕಾಶ ಬರುತ್ತೆ. ಆಗ ಅವರು, ನನಗೆ ಈ ಒಲಿಂಪಿಕ್ ಗಿಂತ ನನ್ನ ದೇವರೇ ಮುಖ್ಯ, ನನ್ನ ದೇವರ ದಿನವೇ ಮುಖ್ಯ ಎಂಬುದಾಗಿ ಆ ದಿನದಲ್ಲಿ ನಾನು ಬರೋದಿಲ್ಲ ಎಂಬುದಾಗಿ ಅವರು ಅದನ್ನು ತಿರಸ್ಕಾರ ಮಾಡ್ತಾರೆ. ಆಗ ಜನರು ಇವರನ್ನು ನಿಂದಿಸಿ ದೇಶದ್ರೋಹಿ ಎಂದೆಲ್ಲ ಮಾತಾಡಿ ಭಯಂಕರವಾಗಿ ಅವರನ್ನು ದುಃಖ ಪಡಿಸ್ತಾರೆ. ಆದ್ರೂ ಕೂಡ ಅವರು ಅದು ಯಾವುದಕ್ಕೂ ಕೂಡ ಕೇರ್ ಮಾಡಲಿಲ್ಲ. ನನ್ನ ದೇವರು, ನನ್ನ ದೇವರ ಸಮ್ಮುಖ ನನಗೆ ಇದೇ ಮೊದಲು ಎಂಬುದಾಗಿ ಅವರು ಆ ದಿನ ದೇವರ ಸಮ್ಮುಖಕ್ಕೆ ಹೋಗಿ ದೇವರನ್ನ ಆರಾಧಿಸಿ ಅವರು ಬರ್ತಾರೆ. ಹಾಲೆಲೂಯ. ದಿನಗಳು ಕಳೆದಂತೆ ಒಂದು ಕಾರ್ಯ ನಡೆಯುತ್ತೆ ನೋಡ್ರಿ. ಅವ್ರು ಯಾವ 100 ಮೀಟರ್ ಬೇಡ ಎಂಬುದಾಗಿ ಅವರು ಅದನ್ನ ತಿರಸ್ಕರಿಸಿ ದೇವರ ಸಮ್ಮುಖಕ್ಕೆ ಹೋದ್ರು, ಅದರ ನಂತರ ದಿನಗಳಲ್ಲಿ ಅವ್ರಿಗೊಂದು ಅವಕಾಶ ಬರುತ್ತೆ, 400 ಮೀಟರ್ ಓಡುವಂತ ಒಂದು ಅವಕಾಶ. ಹಾಲೆಲೂಯ. ಅವರು ಯಾವತ್ತೂ ಕೂಡ 400 ಮೀಟರ್ ಓಡಿದ್ದೇ ಇಲ್ಲ, ಆದ್ರೆ ಅವಕಾಶವನ್ನ ಅವ್ರು ಉಪಯೋಗಿಸ್ಕೊಳ್ತಾರೆ. ಸರಿ, ನಾನು ಓಡ್ತೇನೆ ಎಂಬುದಾಗಿ ಅದರಲ್ಲಿ ಅವರು ಹೆಸರನ್ನು ಕೊಟ್ಟು ಅವರು ಮುಂದುವರಿತಾರೆ. ಆಗ ಮೊದಲನೇ ಬಾರಿ ಪ್ರಯತ್ನ, ಅವರು 100 ಮೀಟರ್ ಓಡಿದ್ದಾರೆ, 200 ಮೀಟರ್ ಓಡಿದ್ದಾರೆ. ಆದ್ರೆ ಈಗ ಅವರಿಗೆ ಸಿಕ್ಕಿರೋ ಅವಕಾಶ 400 ಮೀಟರ್. ದೇವರ ಕೃಪೆಯಿಂದ ಪ್ರಾರ್ಥಿಸಿ ನಂಬಿಕೆಯಿಂದ ಅವರು ಅದನ್ನು ಓಡಿ ಮುಗಿಸಿ ಅದರಲ್ಲಿ ಅವರೇ ಗೆಲ್ತಾರೆ. ಹಾಲೆಲೂಯ. ಅವರು ಗೆದ್ದ ನಂತರ ಅವರ ಬಳಿ ಪ್ರೆಸ್ ಎಲ್ಲ ಬಂದು ಕೇಳುವಾಗ, ಮೈಕ್ ಹಿಡಿದು ಕೇಳುವಾಗ ಅವರು ಹೇಳುವ ಒಂದೇ ಒಂದು ಉತ್ತರ, ನೀವು ಹೇಗೆ ಇಷ್ಟು ದೂರ, ನೀವು ಇದುವರೆಗೂ 100 ಮೀಟರ್ 200 ಮೀಟರ್ ಹೊರತು ಯಾವತ್ತೂ ಕೂಡ ನೀವು 300 ಮೀಟರ್ ಆಗಲಿ 400 ಮೀಟರ್ ಆಗಲಿ ನೀವು ಓಡೇ ಇಲ್ವಲ್ಲ. ಈ ಮೊದಲ ಪ್ರಯತ್ನದಲ್ಲಿ ಮೊದಲ ಬಾರಿನೇ ಇಷ್ಟು ದೊಡ್ಡ ಗೆಲುವನ್ನು ಸಾಧಿಸಕ್ಕೆ ಹೇಗೆ ನಿಮ್ಮಿಂದ ಸಾಧ್ಯವಾಯಿತು ಎಂಬುದಾಗಿ ಅವ್ರು ಕೇಳ್ತಾರೆ. ಆಗ ಅವ್ರು ಹೇಳೋ ಉತ್ತರ, ನಾನು ಅರ್ಧ ದಾರಿವರೆಗೂ 200 ಮೀಟರ್ ವರೆಗೂ ನನಗಿದ್ದ ಬಲದಲ್ಲಿ, ನನಗಿರುವ ಒಂದು ಶಕ್ತಿಯಲ್ಲಿ, ನನಗಿದ್ದ ಒಂದು ಜ್ಞಾನದಲ್ಲಿ ನಾನು ಓಡಿ ಬಂದೆ. ಅದ್ರ ಮೇಲೆ ನಿಜವಾಗ್ಲೂ ನನ್ನ ಕೈಲಿ ಆಗ್ಲಿಲ್ಲ. ಆದರೆ ನನ್ನನ್ನು ಬಲಪಡಿಸುವಂತ ದೇವರು, ನನ್ನ ಯೇಸು ಕ್ರಿಸ್ತನು ಉಳಿದ 200 ಮೀಟರ್ ಓಡೋದಕ್ಕೆ ನನಗೆ ಕೃಪೆ ತೋರಿದ್ರು ಎಂಬುದಾಗಿ ಒಂದು ವಾಕ್ಯವನ್ನು ಹೇಳ್ತಾರೆ, ನನ್ನನ್ನು ಬಲಪಡಿಸುವ ದೇವರು ಎಂಬುದಾಗಿ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಆ ದಿನ 100 ಮೀಟರ್ ದೇವರಿಗಾಗಿ ಅವರು ಬಿಟ್ಟುಕೊಂಡ್ರು. ಆದ್ರೆ ಈ ದಿನ 400 ಮೀಟರ್ ಓಡಿ ಒಂದು ವಿಜಯವನ್ನ ಸಾಧಿಸೋದಕ್ಕೆ ದೇವರು ಕೃಪೆ ಮಾಡಿದ್ರು. ಹಾಲೆಲೂಯ. ಯಾಕೆ ಗೊತ್ತಾ? ಆ ದಿನ ಅವರು, ನನಗೆ ಈ ಲೋಕದಲ್ಲಿ ಬರುವ ಗೌರವಕ್ಕಿಂತ ನನ್ನ ದೇವರ ಸಮ್ಮುಖನೇ ಮೊದಲು ಎಂಬುದಾಗಿ ಪ್ರಥಮ ಸ್ಥಾನವನ್ನ ದೇವರಿಗೆ ಕೊಟ್ರು, ಮೊದಲ ಸ್ಥಾನವನ್ನ ದೇವರಿಗೆ ಕೊಟ್ರು. ಆ ದಿನ ದೇವರಿಗಾಗಿ ಅವರು ಏನನ್ನ ಕಳ್ಕೊಂಡ್ರು ಅದನ್ನ 4 ಪಟ್ಟು ನನ್ನ ತಂದೆಯಾದ ದೇವರಿಗೆ ಹಿಂದಿರುಗಿಸಿಕೊಟ್ರು. 100 ಮೀಟರ್ ಕಳ್ಕೊಂಡ್ರು, 400 ಮೀಟರ್ ಓಡಿ ದೊಡ್ಡ ಒಂದು ಗೆಲುವನ್ನು ಸಾಧಿಸಿ ಅನೇಕ ರೀತಿಯ ಒಳ್ಳೆ ಹೆಸರನ್ನ ಮಾಡಿದ್ರು. ಹಾಲೆಲೂಯ. ಹೌದು, ಈ ವಿಷಯ ನಾನು ಯಾಕೆ ಈ ದಿನ ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಅನ್ನೋದಾದ್ರೆ, ಖಂಡಿತವಾಗಿ ಇದು ನಮಗೊಂದು ಸ್ಫೂರ್ತಿಯನ್ನು ಉಂಟು ಮಾಡುವಂತ, ಒಂದು ಉತ್ಸಾಹವನ್ನು ಉಂಟು ಮಾಡುವಂತ, ನಮ್ಮಲ್ಲಿ ಒಂದು ವೈರಾಗ್ಯವನ್ನು ಉಂಟು ಮಾಡುವ ವಿಷಯವಾಗಿದೆ. ಪ್ರಿಯ ದೇವರ ಮಕ್ಕಳೇ, ನಾವು ಯಾವಾಗ ದೇವರಿಗಾಗಿ ಏನನ್ನ ಕಳ್ಕೊಳ್ತೀವೋ ಅದನ್ನ ದೇವರು ನಮಗೆ 10 ಪಟ್ಟು 100 ಪಟ್ಟು 1000ದಷ್ಟು ಹಿಂತಿರುಗಿಸಿಕೊಡುವ ದೇವರಾಗಿದ್ದಾರೆ. ಹಾಲೆಲೂಯ. ನೋಡ್ರಿ, ಈ ಲೋಕದ ಅನೇಕ ಪ್ರೀತಿ ಹೇಗೆ ಅಂತಂದ್ರೆ, ನಾವು ಏನಾದ್ರೂ ಒಂದು ಕೊಡೋದಾದ್ರೆ ಅವ್ರು ನಮ್ಗೆ ಹಿಂತಿರುಗಿಸಿ ಕೊಡ್ತಾರೆ. ಹಾಲೆಲೂಯ. ಆದ್ರೆ ನಾವು ಏನೂ ಕೊಡದೆ ಅವ್ರು ಏನು ನಮ್ಗೆ ಕೊಡೋದಿಲ್ಲ. ಅದು ಕೊಡೋರು ಹೇಗ್ ಕೊಡ್ತಾರೆ ಅಂದ್ರೆ, ನಾವೀಗ ಏನ್ ಕೊಟ್ಟಿದೀವೋ ಅದನ್ನೇ ಹಿಂತಿರುಗಿಸ್ಕೊಡ್ತಾರೆ, ಅಲ್ಪ ಸ್ವಲ್ಪ ಸೇರಿಸಿ ಕೊಡ್ತಾರೆ. ಆದರೆ ನನ್ನ ತಂದೆಯಾದ ದೇವರು, ನಾವು ಯಾವುದನ್ನ ಕಳೆದುಕೊಂಡಿದ್ವೋ, ಎಷ್ಟನ್ನ ಕಳೆದುಕೊಂಡಿದ್ವೋ ಅದಕ್ಕೆ 100 ಪಟ್ಟು 1000 ಪಟ್ಟು ನಮಗೆ ಬಯಸಿದಷ್ಟು ಕೊಡುವ ದೇವರಾಗಿದ್ದಾರೆ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಮ್ಮಲ್ಲಿ ಅನೇಕರು ಈ ವಾಕ್ಯವನ್ನು ಮರ್ತೇ ಬಿಟ್ಟಿದ್ದೀವಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು ಅನ್ನೋ ವಾಕ್ಯನೇ ನಮ್ಮಲ್ಲಿ ಅನೇಕ ರೀತಿ ನಾವು ಮರ್ತು ಬಿಟ್ಟಿದ್ದೇವೆ. ದಯವಿಟ್ಟು ಬೇಡ, ಈ ದಿನ ಮತ್ತೆ ನೀವು ಎದ್ದೇಳ್ರಿ. ಇಲ್ಲಪ್ಪ, ನಾನು ಭಾನುವಾರ ಹೋದ್ರೆ ಏನೋ ಒಂದು ಓವರ್ ಟೈಮ್ ಮಾಡಿದ್ರೆ ನನಗೆ ಎಕ್ಸ್ಟ್ರಾ ಪೇಮೆಂಟ್ ಬರುತ್ತೆ ಎಂಬುದಾಗಿ ನಾನು ಹೋಗ್ತಾ ಇದ್ದೆ. ಈ ದಿನ ಈ ಫಂಕ್ಷನ್ಗೆ ಹೋಗ್ಲೇಬೇಕು, ಇಲ್ಲ ನನ್ನ ಸ್ವಂತದವರು ಮಾತಾಡೋದಿಲ್ಲ, ನನ್ನ ಬಂಧುಗಳು ಮಾತಾಡೋದಿಲ್ಲ, ನನ್ನ ಸ್ನೇಹಿತರು ಮಾತಾಡೋದಿಲ್ಲ ಎಂಬುದಾಗಿ ನಾನು ಹೋಗ್ತಾ ಇದ್ದೆ. ಭಾನುವಾರನೇ ನನಗೆ ಈ ಕೆಲಸ, ಈ ಕಾರ್ಯ, ಇದು ಅದು
ಎಂಬುದಾಗಿ ಅನೇಕರು ಇಷ್ಟು ದಿನ ಏನೇನೆಲ್ಲ ಮಾಡಿ ದೇವರನ್ನು ನೋಯಿಸಿದಿರೋ ಈ ದಿನ ಒಂದೇ ಒಂದು ಸಾರಿ ಕ್ಷಮೆಯನ್ನು ಕೇಳ್ರಿ. ಇನ್ನು ಮುಂದೆ ಈ ವಾಕ್ಯಕ್ಕೆ ನೀವು ಒಳಗಾಗಿ ನೋಡ್ರಿ. ಖಂಡಿತವಾಗಿ ಆ ವಾಕ್ಯದಲ್ಲಿ ಹೇಳಿರೋ ಪ್ರಕಾರ ನಿಮಗೆ ಬೇಕಾದ ಎಲ್ಲವನ್ನು ದೇವರಾದ್ರೂ ಕೂಡ ಕೊಡ್ತಾರೆ. ಹಲ್ಲೆಲೂಯಾ. ನೀವು ಭಾನುವಾರ ದುಡಿಯೋ ಏನೋ ಒಂದು ಹೆಚ್ಚಿನ ಸಂಪಾದನೆ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸೋದಿಲ್ಲ. ಹಲ್ಲೆಲೂಯಾ. ಅಲ್ಲಿ ದೇವರು ಪ್ರತಿ ಬಾರಿ ದುಃಖ ಪಡುವವರಾಗಿದ್ದಾರೆ. ನಾವು ವಾಕ್ಯವನ್ನು ಕೈಕೊಂಡು ನಡೆದರೆ ಸಾಕು, ಖಂಡಿತವಾಗಿ ನಮಗೆ ಬೇಕಾದ ಎಲ್ಲ ಮೇಲುಗಳು, ಎಲ್ಲ ಆಶೀರ್ವಾದಗಳು ನಿಶ್ಚಯವಾಗಿ ಕರ್ತನಾದ ಯೇಸು ಕ್ರಿಸ್ತನು ಕೊಡ್ತಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನೀವು ಕೂಡ ಎಲ್ಲ ವಿಷಯದಲ್ಲಿ ಪ್ರಥಮ ಸ್ಥಾನ ದೇವರಿಗೆ ಕೊಡ್ರಿ. ಬರೀ ದೇವರ ಆಲಯಕ್ಕೆ ಹೋಗೋ ವಿಷಯದಲ್ಲಿ ಮಾತ್ರ ಅಲ್ಲ, ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಫಸ್ಟ್ ದೇವರನ್ನ ಇಡ್ರಿ. ದೇವರೇ ನೀನು ನನಗೆ ಮೊದಲಪ್ಪ, ಅದರ ನಂತರ ನನಗೆ ಎಲ್ಲ ಎಂಬುದಾಗಿ ಮನಸ್ಸಾರಿ ಹೇಳ್ರಿ. ಅದರ ಕ್ರಿಯೆಯಲ್ಲಿ ತೋರಿಸಿ ಅನೇಕರ ಮುಂದೆ ನೀವು ಆ ರೀತಿಯಾಗಿ ದೇವರನ್ನ ಹೆಚ್ಚಿಸಿ ಘನಪಡಿಸಿ ಮಹಿಮೆಪಡಿಸಿ ನೋಡ್ರಿ. ದೇವರು ನಿಮ್ಮನ್ನ ಅನೇಕರ ಮುಂದೆ ಗೌರವವಾಗಿ ಆಶೀರ್ವಾದವಾಗಿ ಪ್ರಥಮ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಪ್ರಿಯ ದೇವರ ಮಕ್ಕಳೇ, ದಯವಿಟ್ಟು ಕೆಲಸ ಹೋಗುತ್ತೆ ಅಂತ ಹೆದರ್ಕೊಳ್ಬೇಡ್ರಿ. ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ, ಅವ್ರು ಬಿಟ್ಟು ಹೋಗ್ತಾರೆ ಇವ್ರು ಬಿಟ್ಟು, ಯಾವುದು ಚಿಂತೆ ಮಾಡಬೇಡ್ರಿ. ದೇವರ ವಾಕ್ಯಕ್ಕೆ ನೀವು ಯಾವಾಗ ಒಳಗಾಗ್ತಿರೋ ನಿಮಗೆ ಬೇಕಾದ ಎಲ್ಲವನ್ನು ದೇವರು ಕೊಟ್ಟೇ ಕೊಡ್ತಾರೆ. ನಿಮಗೆ ಅದಕ್ಕಿಂತ 100,000 ಪಟ್ಟು ಅದನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಆದ್ರೆ ನೀವು ಅಯ್ಯೋ ಮನುಷ್ಯರು ಅನ್ನೋದಾದ್ರೆ, ಮನುಷ್ಯರ ಹಿಂದೆ ಹೋಗೋದಾದ್ರೆ ನಿಶ್ಚಯವಾಗಿ ನಿಮ್ಮ ಪರಿಸ್ಥಿತಿ ಏನೂ ಬದಲಾಗೋದಿಲ್ಲ. ನೀವು ಎಷ್ಟೇ ಓವರ್ ಟೈಮ್ ಮಾಡಿದ್ರು, ಏನೇ ಮಾಡಿದ್ರು, ನಿಮ್ಮ ಕಷ್ಟ ಆಗಲಿ, ವ್ಯಾಧಿ ಆಗಲಿ, ಕಣ್ಣೀರಾಗಲಿ, ಅವಮಾನ ಆಗಲಿ ಏನೂ ಬದಲಾಗೋದಿಲ್ಲ. ಹಲ್ಲೆಲೂಯಾ. ಅನೇಕರಿಗೆ ಸಾಲದಿಂದ ಒಂದು ಅವಮಾನ ಬಂದಿರುತ್ತೆ, ಆ ಅವಮಾನ ಕೂಡ ಬದಲಾಗೋದಿಲ್ಲ. ಕಣ್ಣೀರಿನಿಂದ ಕುಟುಂಬ ತುಂಬಿರುತ್ತೆ, ಆ ಕಣ್ಣೀರು ಬದಲಾಗೋದಿಲ್ಲ. ನೀವು ಯೇಸು ಕ್ರಿಸ್ತನನ್ನ ನಂಬಿರುವವರು, ರಕ್ಷಣೆ ಹೊಂದಿರುವವರು, ಈ ದಿನ ಕರ್ತನ ದಿನ ಎಂಬುದಾಗಿ ಆ ಕರ್ತನ ದಿನಕ್ಕೆ ಭಯಪಡ್ರಿ, ವಿಧೇಯರಾಗ್ರಿ. ಈ ದಿನವನ್ನು ತಪ್ಪಿಸ್ದೆ ನೀವು ದೇವರ ಸಮ್ಮುಖಕ್ಕೆ ಹೋಗಿ ನೋಡ್ರಿ. ಅಲ್ಲಿ ಮನಸಾರೆ ದೇವರನ್ನ ಆರಾಧಿಸಿ, ಸ್ತುತಿಸಿ, ಕೊಂಡಾಡಿ, ಘನಪಡಿಸಿ, ದೇವರ ವಾಕ್ಯಗಳನ್ನು ಕೇಳಿ, ಅಲ್ಲಿ ಹೇಳುವ ಅನೇಕ ಸಾಕ್ಷಿಗಳನ್ನು ಕೇಳಿ, ನೀವು ಮನಸಾರೆ ದೇವರು ನಿಮ್ಮ ಕೊಟ್ಟದಲ್ಲಿ 10ರಲ್ಲಿ 1 ಪಾಲನ್ನ ಹೃದಯಪೂರ್ವಕವಾಗಿ ಉತ್ಸಾಹವಾಗಿ ದೇವರ ಸಮ್ಮುಖದಲ್ಲಿ ನೀವು ಬಿತ್ತಿ ಬನ್ನಿರಿ. ನಿಮ್ಮ ಆಶೀರ್ವಾದನ ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಮತ್ತೊಂದು ಆವರ್ತಿ ಹೇಳ್ತಾ ಇದ್ರೆ, ನೀವು ದೇವರಿಗೆ ಯಾವ ರೀತಿ ಮೊದಲ ಸ್ಥಾನವನ್ನು ಕೊಡ್ತೀರೋ ಅದೇ ರೀತಿಯಾಗಿ ನಿಮ್ಮನ್ನ ದೇವರು ನಿಮ್ಮ ಕೆಲಸದ ಸ್ಥಳದಲ್ಲಿ, ವಿದ್ಯಾಭ್ಯಾಸ ಸ್ಥಳದಲ್ಲಿ, ನಿಮ್ಮ ಸ್ವಂತ ಕುಟುಂಬದಲ್ಲಿ ಎಲ್ಲ ಕಡೆ ದೇವರು ನಿಮ್ಮನ್ನ ಪ್ರಥಮ ಸ್ಥಾನದಲ್ಲಿ ಇರ್ತಾರೆ. ಬಿಡು, ಇವತ್ತು ಭಾನುವಾರ ಹೋಗ್ಲಿಲ್ಲ ಅಂದ್ರೆ ಬರೋ ಭಾನುವಾರ ಹೋಗೋಣ, ಇವಾಗ ಪ್ರೇಯರ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಆಮೇಲೆ ಮಾಡೋಣ. ಆ ರೀತಿ ನಿರ್ಲಕ್ಷ್ಯ ಬೇಡ, ಅಸಡ್ಡೆ ಬೇಡ. ಮತ್ತೊಂದು ಆವರ್ತಿ ನನ್ನ 2 ಕೈಗಳನ್ನು ಜೋಡಿಸಿ ಹೇಳ್ತೇನೆ, ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ರಿ. ಇದೊಂದೇ ನಿಮ್ಮ ಒಂದು ಆಶೀರ್ವಾದಕ್ಕೆ, ನಿಮಗೆಲ್ಲ ಅಗತ್ಯಗಳು ಪೂರೈಸಲ್ಪಡುವುದಕ್ಕೆ ಇರುವುದು ರಹಸ್ಯ. ಹಲ್ಲೆಲೂಯಾ. ಈ ದಿನದಿಂದ ನಾನು ಕರ್ತನಲ್ಲಿ ನಂಬ್ತೇನೆ, ನೀವೆಲ್ಲರೂ ಕೂಡ ಸರಿಯಾದ ಸಮಯದಲ್ಲಿ ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡ್ತೀರಾ. ಮೊದಲು ದೇವರ ರಾಜ್ಯವನ್ನ, ನೀತಿಯನ್ನು ಹುಡುಕ್ತೀರಾ. ಅದೇ ರೀತಿಯಾಗಿ ದೇವರ ಆಲಯದ ವಿಷಯದಲ್ಲಿ ವೈರಾಗ್ಯ ಉಳ್ಳವರಾಗಿ ಭಾನುವಾರ ಆರಾಧನೆಗೆ ಮಿಸ್ ಮಾಡದೆ ಮೊದಲು ನಾನು ಆರಾಧನೆಗೆ ಹೋಗ್ತೇನೆ, ಮೊದಲು ದೇವರನ್ನ ಆರಾಧಿಸ್ತೇನೆ, ಆಮೇಲೆ ನನ್ನ ಕಾರ್ಯಗಳನ್ನು ನೋಡ್ಕೊಳ್ತೇನೆ ಎಂಬುದಾಗಿ ನೀವು ಯಾವ ಮಟ್ಟಿಗೆ ಮೊದಲ ಸ್ಥಾನವನ್ನು ದೇವರಿಗೆ ಕೊಡ್ತೀರೋ ನಿಮಗೆ ಬೇಕಾದದೆಲ್ಲವನ್ನು ಅವುಗಳ ಕೂಡ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಖಂಡಿತವಾಗಿ ಈ ವಾಕ್ಯದಂತೆ ಮಾಡುವಾಗ ನಿಮ್ಮೆಲ್ಲ ಆಶೀರ್ವಾದಗಳನ್ನು ನೀವು ಅನೇಕರಿಗೆ ಸಾಕ್ಷಿಯಾಗಿ ಹೇಳಲಿಕ್ಕೆ ಸಾಧ್ಯ. ಕರ್ತನು ತಾನೇ ಈ ವಾಕ್ಯದ ಪ್ರಕಾರ ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮ್ಮ ಎಲ್ಲ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಪ್ರಿಯರೇ, ನೀವು ಅನೇಕರು ಪ್ರತಿನಿತ್ಯ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಅನೇಕರು ಬಲಗೊಳ್ತಾ ಇದ್ದೀರಾ, ಅನೇಕರು ಕರೆ ಮಾಡಿ ಹೇಳ್ತಾ ಇದ್ದೀರಾ, ಅನೇಕರು ಕಾಮೆಂಟ್ಗಳ ಮೂಲಕ ತಿಳಿಸ್ತಾ ಇದ್ದೀರಾ. ನಿಶ್ಚಯವಾಗಿ ನಾನು ಕರ್ತನಲ್ಲಿ ಸಂತೋಷಿಸುವಳಾಗಿದ್ದೇನೆ. ಇನ್ನು ಕೂಡ ದಯವಿಟ್ಟು ಯಾರಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಅನೇಕರಿಗೆ ಇದನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸೇವೆಗಾಗಿ ಒಂದೇ ಒಂದು ಕ್ಷಣವಾದರೂ ನಿಮ್ಮ ವೈಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆಗಳಲ್ಲಿ ನೆನೆಸಿಕೊಳ್ಳ್ರಿ. ಬರುವ ದಿನಗಳಲ್ಲಿ ಈ ವಾಕ್ಯಗಳು, ಈ ಸೇವೆಯನ್ನು ಅನೇಕರಿಗೆ ತಲುಪಲಿ. ದೇವರ ಆ ರೀತಿ ಮಾಡುವುದಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಎಲ್ಲ ಮಹಿಮೆ ನನ್ನ ಕರ್ತನಾದ ಯೇಸುವಿಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.